ಈ ದೇಶಾದ್ಯಂತ ಗೊತ್ತಿದೆ ಗಿಲ್ಲಿ ಗೆದ್ದಿದ್ದಾನೆ ಅಂತ, ದೇಶಾದ್ಯಂತ ಗೊತ್ತಿದೆ ಗಿಲ್ಲಿನೇ ವಿನ್ನರ್ ಅಂತ. ಅಕಸ್ಮಾತ್ ಏನಾದ್ರು ಬಿಗ್ ಬಾಸ್ ಏನಾದ್ರು ಮೋಸ ಮಾಡ್ತು ಅಂದ್ರೆ ಬಿಗ್ ಬಾಸ್ ಯಾವ ತರ ನಡೆಯುತ್ತೆ, ಬಿಗ್ ಬಾಸ್ ಕಲ್ಲೊಡೆಯೋದಂತ ಗ್ಯಾರಂಟಿ. ಅದು ನಾನೊಂದು ಹೆಣ್ಣು ಮಗಳಾಗಿ ಹೇಳ್ತೀನಿ, ಇದು ಆಗೋದಂತ ಗ್ಯಾರಂಟಿ. ಗಿಲ್ಲಿ ಅಭಿಮಾನಿಗಳಿದ್ದಾರ ಬರಲ್ವಾ? ನಾನು ಒಬ್ಬರೇ ಏನ್ ಬಿಗ್ ಬಾಸ್ ನಡೆಸ್ತಾರ. ನೆಕ್ಸ್ಟ್ ಗಿಲ್ಲಿ ಏನಾದ್ರು ವಿನ್ ಆಗಿಲ್ಲ ಅಂದ್ರೆ ಬಿಗ್ ಬಾಸ್ ಕಲ್ಲೆದ್ದು ಖಚಿತ. ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ರಲ್ಲ, ಹಾಗಾದ್ರೆ ಇವ್ರಿಗೆ ಎದ್ರಕೊಂಡೇನೆ ಬಿಗ್ ಬಾಸ್ ಗಿಲ್ಲಿನ ವಿನ್ನರ್ ಮಾಡಿದ್ರ? ಹೌದಾ? ನೀವು ನೋಡ್ತಾ ಇರ್ಬೋದು, ಈ ಹೆಣ್ಮಗಳು ಧಮಕಿ ಆಗ್ತಾ ಇದಾರೆ. ಏನಾದ್ರೂ ಗಿಲ್ಲಿನ ಬಿಗ್ ಬಾಸ್ ಗೆಲ್ಲಿಸ್ತಾ ಇದ್ರೆ ಕಲ್ಲೊಡಿಯೋದಂತೂ ಗ್ಯಾರಂಟಿ, ನಾನು ಎಂದು ಹೆಣ್ಮಗಳಾಗಿ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ. ಈಕೆ ಒಂದು ಹೆಣ್ಮಗಳಾಗಿ ಬಿಗ್ ಬಾಸ್ ಒಳಗೆ ಅಶ್ವಿನಿ ಮೇಡಮ್ ಅಷ್ಟೊಂದು ಫೈಟ್ ಮಾಡಿದ್ರಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಯಾರಿಗಿಂತ ಕಡಿಮೆ ಇಲ್ಲ, ಅಷ್ಟೊಂದು ಫೈಟ್ ಮಾಡಿದ್ರು. ನಾನು ಯಾರು ಗಿಲ್ಲಿ ಫ್ಯಾನ್ಸ್ ಅಲ್ಲ, ಅಶ್ವಿನಿ ಮೇಡಮ್ ಫ್ಯಾನ್ಸ್ ಅಲ್ಲ. ಅಷ್ಟಿಲ್ಲ ಹೇಳ್ಬೇಕಂತಂದ್ರೆ, ಬರೀ ಓಟಿಂದ ಗೆಲ್ಲೋದಾದ್ರೆ ಬಿಗ್ ಬಾಸ್ ಒಳಗಡೆ ಹೋಗಿ ಆಟಗಳು ಆಡೋದು ಯಾಕೆ ಬೇಕು? ಅವ್ರಿಗೆ ಟಾಸ್ಕ್ ಯಾಕೆ ಬೇಕು? ಟಾಸ್ಕಲ್ಲಿ ಅಷ್ಟೊಂದು ಫೈಟ್ ಮಾಡಿ ಅಷ್ಟೊಂದು ಕೀಳುಮಟ್ಟದಾಗಿ ಬಿಗ್ ಬಾಸ್ನಲ್ಲೇನೆ ನೋಡಿರ್ಬೋದು ಎಲ್ಲರೂ. ಆ ಒಂದು ಹೆಣ್ಮಗಳನ್ನ ಏಜ್ ಆಗಿದೆ, ಮುದುಕಿ, ನಿನ್ನ ಕೈಲಾಗಲ್ಲ, ಅಲ್ಸೆಟ್ಟು, ಏನೇನೋ ವರ್ಸ್ಟಾಗಿ ಬೈದಿದ್ದಾನೆ ಗಿಲ್ಲಿ. ಅಂಥವನಿಗೆ ಒಂದು ಮಾತನ್ನು ಆಡೋದಿಲ್ಲ ಸುದೀಪ್ ಸರ್. ಯಾಕಂದರೆ ವೀಕೆಂಡ್ನಲ್ಲಿ ಅವ್ರನ್ನೇ ಎಷ್ಟೊಂದು ಬೈದಿದ್ದಾರೆ. ವೀಕೆಂಡಲ್ಲಿ ಪ್ರತಿ ಸರಿನೂ ಅಶ್ವಿನಿ ಮೇಡಮ್ನೇ ಬೈದಿದ್ದಾರೆ. ಹಾಗಾದ್ರೆ ಕೆಳಗಿಟ್ಟೇನೆ ಗೆಲ್ಬೋದಾ? ಈ ಜನಗಳನ್ನು ಗೆಲ್ಸಿರೋದಾದ್ರೆ ಈಗಿನ ಜನರೇಷನ್ ಜನಗಳು ಹೇಗಿದ್ದಾರೆ ಅಂತಂದ್ರೆ, ಹಾಗಾದ್ರೆ ಎಲ್ಲರನ್ನು ತುಳ್ದೆ ಮೇಲೆ ಬಂದಿದಾರಂತ. ಯಾರ್ಯಾರು ಗಿಲ್ಲಿನ ಗೆಲ್ಸಿದಾರೋ, ಯಾರ್ಯಾರು ಗಿಲ್ಲಿ ಸಪೋರ್ಟ್ ಮಾಡ್ತಾ ಇದಾರೆ, ಯಾರನ್ನೆಲ್ಲರನ್ನು ತುಳ್ದೇನೆ ಇವಾಗ ನೀವೂ ಅದೇ ತರನೇ ಗಿಲ್ಲಿಯಾಗೇನೆ ಎಲ್ಲರನ್ನು ತುಳ್ದೆ ಮೇಲಕ್ಕೆ ಬರ್ತಾ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ ಈ ವಿಡಿಯೋ. ಈ ಓಟ್ ಹಾಕಿರೋದು ನೋಡಿದ್ರೆ ಗಿಲ್ಲಿಗೆ ಸಪೋರ್ಟ್ ಮಾಡಿ, ನಿಮ್ ಇಷ್ಟ, ಅದೆಲ್ಲ ಬೇಕಾಗಿಲ್ಲ. ಯಾಕೆ ಅವ್ರು ಫೈಟ್ ಮಾಡಿದಾರಲ್ಲ. ಯಾಕೆ ಸರ್, ಗಿಲ್ಲಿ ಫ್ಯಾನ್ಸ್ ನೋಡಿ ಭಯ ಆಯ್ತಾ? ಮೀಟ್ರ್ ಬೇಕು, ಮೀಟ್ರ್. ಅಶ್ವಿನಿ ಮೇಡಮ್ ಗೆಲ್ಸಕ್ಕೂ ಮೀಟ್ರ್ ಬೇಕು, ಮೀಟ್ರ್ ಇರಬೇಕು, ಮೀಟ್ರ್. ಗೊತ್ತಾಯ್ತಾ? ಎಲ್ಲ ಗಿಲ್ಲಿ ಫ್ಯಾನ್ಸ್ ನೋಡಿ ಕಲ್ಲು ಹೊಡಿತಾರಂತ ಎದುರುಕೊಂಡು ಅಶ್ವಿನಿ ಮೇಡಮನ್ನು ಕೆಳಗಿಟ್ಟು ಮಾತಾಡಿ ಕುಗ್ಸಿ ಗೆದ್ದಿರೋದಲ್ಲ. ಮೀಟ್ರ್ ಬೇಕು, ಮೀಟ್ರ್ ದಮ್ ಇರಬೇಕು, ದಮ್ಮು. ಗಿಲ್ಲಿ ಹಂಗೆ ಎಲ್ಲರನ್ನು ಕೆಳಗಾಕ್ಯಂಡು ತುಳ್ದು ಮೇಲೆ ಬರೋದಲ್ಲ. ಈಗಿನ ಜನಗಳು ಅಷ್ಟೇ, ಎಲ್ಲರನ್ನು ಕೆಳಗಾಕ್ಯಂಡು ತುಳ್ದೆ ಮೇಲೆ ಬರೋದಂತ ಈ ವಿನ್ನರ್ ನೋಡೇ ಗೊತ್ತಾಯ್ತು. ಫ್ಯಾನ್ಸ್ ಇರಲಿ, ಎಲ್ಲರೂ ಅವ್ರವ್ರ ಇಷ್ಟ, ಎಲ್ಲರನ್ನು ಇಷ್ಟಪಡಲಿ. ಆದರೆ ಟಾಸ್ಕ್ ಯಾಕೆ ಆಡಿಸ್ಬೇಕು ಒಳಗಡೆ? ಮೀಟ್ರ್ ಬೇಕು, ಮೀಟ್ರ್. ನಮ್ಮ ಅಶ್ವಿನಿ ಮೇಡಮನ್ನು ಗೆಲ್ಸಕ್ಕೂ ಮೀಟ್ರ್ ಬೇಕು. ನಾನು ಯಾರ ಫ್ಯಾನೂ ಅಲ್ಲ, ನಿಜವಾಗ್ಲೂ ಅಶ್ವಿನಿ ಮೇಡಮನ್ನು ಹೇಟ್ ಮಾಡ್ತಿದ್ದೆ. ಯಾಕಂದರೆ ರಕ್ಷಿತನ ಬೈದಾಗ ಬರ್ತಾ ಅವ್ರ ಮೇಲೆ ಇಷ್ಟ ಆಯಿತು. ಓಕೆನಾ?